ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಜಾನಪದ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ರಾಮನಗರದಲ್ಲಿ ಇರತಕ್ಕಂಥ ಪ್ರಸಿದ್ಧ ಜನಪದ ಲೋಕದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಮಹಿಳಾ ಜನಪದ ಲೋಕೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೂಡ ಸಿಕ್ಕಿದೆ. ನಾಡೋಜ ಎಚ್.ಎಲ್. ನಾಗೇಗೌಡರ ಕನಸಿನ ಜನಪದ ಲೋಕ ಇವತ್ತು ಜನಪದ ಕಲೆಗಳನ್ನು, ಜನಪದ ಪರಂಪರೆಯನ್ನು, ಜನಪದ ಏನು ಈ ಹಿಂದೆಯಿಂದಲೂ ಕೂಡ ಈ ಮಣ್ಣಿನ, ಈ ನೆಲದ ಪದ್ಧತಿ ಪರಂಪರೆಗಳನ್ನು ಜನಸಾಮಾನ್ಯರಿಗೆ ಸಾರುವ ಮೂಲಕ ಜನಪದವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಏನು ಈ ಬಾರಿ ಪ್ರಮುಖವಾಗಿ ಮಹಿಳಾ ಜನಪದ ಲೋಕೋತ್ಸವವನ್ನು ಜನಪದ ಲೋಕದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಈ ಒಂದು ಸಮಾರಂಭಕ್ಕೆ ರಾಜ್ಯದಾದ್ಯಂತ 29 ತಂಡಗಳು, ಕಲಾ ತಂಡಗಳು ಆಗಮಿಸಿವೆ. ಅದರಲ್ಲಿ 60% ಮಹಿಳಾ ಕಲಾ ತಂಡಗಳಿವೆ. ಇದು ಮಹಿಳೆಯರ ಮಹಿಳಾ ಜನಪದ ಕಲಾವಿದೆಯರು ಯಾರಿದ್ದಾರೆ ಅವರಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಜನಪದ ಲೋಕದ ಆಡಳಿತ ಮಂಡಳಿ ಮಾಡಿದೆ. ಇನ್ನು ಹಿರಿಯ ಜನಪದ ವಿದ್ವಾಂಸರಾದಂಥ ಪುರುಷೋತ್ತಮ ಬಿಳಿಮಲೆಯವರು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು, ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಜನಪದ ಕಲೆಗೆ, ಜನಪದ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡುವ ಬದಲು ಕೇವಲ ಮನೋರಂಜನೆಯ ವಿಚಾರವಾಗಿ ಸಾಕಷ್ಟು ಅನುದಾನವನ್ನು, ಪ್ರೋತ್ಸಾಹವನ್ನು ಕೊಟ್ಕೊಂಡು ಬರ್ತಾ ಇದ್ದಾವೆ. ಆದರೆ ಸಮಾಜವನ್ನು ತೀಡುವಂಥ ಕೆಲಸ, ಅದರಿಂದ ಏನಾದರೂ ಆಗಬೇಕಾದ್ರೆ ಅದು ಜನಪದದಿಂದ ಮಾತ್ರ ಸಾಧ್ಯ ಎನ್ನುವಂಥ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಪುರುಷೋತ್ತಮ ಬಿಳಿಮಲೆಯವರು ಹೇಳಿರುವಂಥದ್ದು. ಸುಮಾರು 90% ಜನ ತಮಗೆ ಅಕ್ಷರ ಗೊತ್ತಿಲ್ಲದೆ ಇದ್ದಾಗ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಬಂದು ಇದುವರೆಗೆ ಭಾರತವನ್ನು ಉಳಿಸಿದ್ದಿದೆಯಲ್ಲ, ಅದು ಮೌಖಿಕ ಸಂಪ್ರದಾಯ. ಹಾಗಾಗಿ ಆ ಮೌಖಿಕ ಸಂಪ್ರದಾಯ ಒಂದು ಸಂಸ್ಕೃತಿಯನ್ನು ಕಟ್ಟಿದ ಬಗೆಯಲ್ಲಿ, ಅದರ ಬಗೆಗೆ ನಮ್ಮಲ್ಲಿ ಹೆಚ್ಚು ಅರಿವು ಮೂಡಿಸುವಂಥ ಕೆಲಸವನ್ನು ಈ ಕರ್ನಾಟಕ ಜಾನಪದ ಪರಿಷತ್ತು ಅಥವಾ ಬೇರೆ ಜಾನಪದ ಕೇಂದ್ರಿತವಾದಂಥ ಸಂಘ ಸಂಸ್ಥೆಗಳು ಮಾಡಬೇಕು. ಪರಿಷತ್ತು ಆ ಕೆಲಸಗಳನ್ನು ಮಾಡುವಾಗ ಬಹಳ ಮುಖ್ಯವಾಗಿ ಈ ವರ್ಷ ಯುವಕರನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದೆ. 1990ರ ಅನಂತರದ ಜಾಗತಿಕ ಬೆಳವಣಿಗೆಯಿಂದಾಗಿ ಏನಾಗಿದೆ ಅಂತಂದರೆ, ಹೊಸ ತಲೆಮಾರು ಯುವಕರು ಪಾರಂಪರಿಕವಾದ ಮೌಖಿಕ ಸಂಪ್ರದಾಯ, ಜಾನಪದ ಸಂಪ್ರದಾಯ ಅಂತ ನೀವೇನು ಹೇಳ್ತಿದ್ದೀರಾ, ಅದರಿಂದ ದೂರ ಹೋಗ್ತಾ ಇದ್ದಾರೆ. ನಾವು ಈ ವರ್ಷ ಮಹಿಳಾ ಜಾನಪದ ಲೋಕೋತ್ಸವ ಅಂತೇಳಿ ಅದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ. ಯಾಕೆ ಮಹಿಳಾ ಜಾನಪದ ಲೋಕೋತ್ಸವ ಅಂತ ಶೀರ್ಷಿಕೆ ಕೊಟ್ಟು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳ ಮೂಲಕ ಯುವತಿಯರು ಜನಪದ ಕಲೆಗಳನ್ನು ಕಲಿತಾ ಇದ್ದಾರೆ. ಅನೇಕ ತಂಡಗಳನ್ನು ಅವರೇ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಂಥ ಯುವ ಜನಾಂಗಕ್ಕೆ ಇಲ್ಲಿ ಅವಕಾಶವನ್ನು ಕೊಡಬೇಕು, ಒಂದು ವೇದಿಕೆ ಸಿಕ್ಕಿದ್ರೆ ಅವ್ರಿಗೊಂದು ಆತ್ಮವಿಶ್ವಾಸ ಮೂಡ್ತದೆ. ಆ ಕಾರಣಕ್ಕಾಗಿ ಅಂಥದ್ದೇ ಒಂದು ಜಾನಪದ ಲೋಕೋತ್ಸವವನ್ನು ಮಾಡಿದ್ರೆ ಹೇಗೆ ಅಂತೇಳಿ ಯೋಚನೆ ಮಾಡಿ ಈ ಸಲ ನಾವು ಮಹಿಳಾ ಜಾನಪದ ಲೋಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಅದರ ಅನುಸಾರವಾಗಿ ಈಗ ಬಂದಿರತಕ್ಕಂಥ ಬಹುತೇಕ ತಂಡಗಳು ಯುವತಿಯರ ತಂಡಗಳು. ನಮಗೆ ಬಹಳ ಖುಷಿ ಆಯ್ತು. ನಾವು ಬರೋಕ್ 3 ವರ್ಷ ಆಯ್ತು. 3 ವರ್ಷ ಆಯ್ತು. ನಮಗೆ ಮತ್ತು ಬರ್ಲಿ ಎಂಬುದೇ ಖುಷಿ. ಜಾನಪದ ಲೋಕಕ್ಕೆ ಅಷ್ಟು ಖುಷಿಯಾಗಿದ್ದು. ಈ ಜಾನಪದ ಹಾಡಂದ್ರೆ ನಾವು ಈಗಿಂತ ಕಲ್ತದಲ್ಲ, ನಮ್ಮ ತಾಯಿಯರದು ಹಿರಿಯರಿಂದ ಕಲ್ತದ್ದು. ತಾಯಿಯರಿಂದ ಹಿರಿಯ ನಾವು ಕಲ್ತದಾನೆ. ಈಗ ನಾವು ಒಂದು 100 ಹಾಡಾರು ನಾವು ಹಾಡ್ತೇವೆ ಒಂದೆಲ್ಲ. ಅಂದರೆ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ ಆಗಿರ್ಬೋದು, ಜೊತೆಗೆ ಇನ್ನಿತರೆ ಮಾಧ್ಯಮಗಳ ಮೂಲಕ ಜನರನ್ನು ಮನೋರಂಜನೆಯನ್ನು ಪಡಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ಜನಪದ ಕಲೆಗಳು, ಜನಪದ ನುಡಿಯನ್ನು, ಜನಪದ ಪದ್ಧತಿ ಪರಂಪರೆಯನ್ನು ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇದು ಜನಪದ ಕಲೆಗಳನ್ನು
ಉಳಿಸ್ಬೇಕಾದಂಥ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಇವತ್ತು ಜಾನಪದ ಲೋಕ ಮಾಡ್ತಾ ಇದೆ. ಏನು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಇವತ್ತು ಮಹಿಳಾ ತಂಡಗಳೇನಿದ್ದಾವೆ, ಜನಪದ ಕಲೆಗಳನ್ನು ಪ್ರದರ್ಶನ ಮಾಡುವ ಮೂಲಕ 2 ದಿನಗಳ ಕಾಲ ಜನಪದದ ಬಗ್ಗೆ ಅರಿವನ್ನು ಮೂಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದು ಜನಪದ ಉಳಿಸುವಂಥ ನಿಟ್ಟಿನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತೇಳಿ ಜನಪದ ಕಲಾವಿದರು ಕೂಡ ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು ಕೂಡ, ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಕೂಡ ಜನಪದ ಕಲೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು ಎನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿವೆ.